ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯಸಭಾ ಚುನಾವಣೆ, ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ಭರ್ಜರಿ ಜಯ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ 1 ಗೆಲುವು 1 ಸೋಲು. ಕೈ ಹಿಡಿದ ಎಸ್.ಟಿ. ಸೋಮಶೇಖರ್, ಬಿಜೆಪಿಗೆ ಕೈ ಕೊಟ್ಟ ಶಿವರಾಮ್ ಹೆಬ್ಬಾರ್. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಡಬಲ್ ಶಾಕ್. ಪೂಜ್ಯ ತಂದೆಯವರು ಮತ್ತು ಮಗ ಇಬ್ಬರು ವಿಫಲರಾಗಿದ್ದಾರೆ. ಎಸ್.ಟಿ. ಸೋಮಶೇಖರ್ ಕಟ್ಟಿ ಹಾಕೋದ್ರಲ್ಲಿ ಕಮಲ ನಾಯಕರು ಫ್ಲಾಪ್. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ವ್ಯಂಗ್ಯವಾಡಿದ ಯತ್ನಾಳ್. ಬಾಹ್ಯಾಕಾಶಕ್ಕೆ ಹಾರಲಿರುವ 4 ಗಗನಯಾತ್ರಿಗಳ ಹೆಸರನ್ನ ಪ್ರಕಟಿಸಿದ ಪ್ರಧಾನಿ ಮೋದಿ. 2035ಕ್ಕೆ ಭಾರತಕ್ಕೆ ಸ್ವಂತ ಬಾಹ್ಯಾಕಾಶ ನಿಲ್ದಾಣದ ಟಾರ್ಗೆಟ್. ಆರ್ಸಿಬಿ ಫ್ಯಾನ್ಸ್ಗೆ ಶಾಕ್ ಮೇಲೆ ಶಾಕ್. ಈ ಬಾರಿ ವಿರಾಟ್ ಕೊಹ್ಲಿ IPL ಆಡೋದೇ ಅನುಮಾನ ಅಂತಿದ್ದಾರೆ ಸುನಿಲ್ ಗವಾಸ್ಕರ್. ವೀಕ್ಷಕರೇ, ಮೊದಲನೇ ಸುದ್ದಿ. ರಾಜ್ಯಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ 3 ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಅಜಯ್ ಮಖಾನ್, ನಾಸೀರ್ ಹುಸೇನ್, JC ಚಂದ್ರಶೇಖರ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಬಿಜೆಪಿ JDS ಅಭ್ಯರ್ಥಿಗೆ, ಮೈತ್ರಿ ಅಭ್ಯರ್ಥಿಗೆ ಹೀನಾಯ ಸೋಲು ಅನುಭವಿಸಿದೆ. ಮೊನ್ನೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸೋಲು, ಮೈತ್ರಿಗೆ ಮೊದಲ ಮುಖಭಂಗ. ಇದೀಗ ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಕುಪೇಂದ್ರ ರೆಡ್ಡಿ ಅವರು ಸುಮ್ಮನಿದ್ರು, ಅವ್ರನ್ನ ಕುಣ್ಕಂಡು ಬಂದು ಎಲೆಕ್ಷನ್ ನಿಲ್ಲೋಂಗೆ ಮಾಡಿದ್ರು. ಬಿಜೆಪಿಯ ಮತಗಳೇ ಬಿಜೆಪಿಗೆ ಬೀಳಲಿಲ್ಲ ಅನ್ನೋ ದುರಂತ. ಅಂಥದ್ರಲ್ಲಿ ಕಾಂಗ್ರೆಸ್ನ ಆತ್ಮವಿಶ್ವಾಸದ ಮತಗಳು ಬೀಳುತ್ತೆ ಅಂತ 5ನೇ ಅಭ್ಯರ್ಥಿನ ಅದು ಯಾವ ಲೆಕ್ಕಾಚಾರದಲ್ಲಿ ಕಣಕ್ಕಿಳಿಸಿದ್ರೋ ಗೊತ್ತಾಗಿಲ್ಲ. ಹಾಗಾದರೆ ಯಾರಿಗೆಷ್ಟು ಮತ ಬಂದಿದೆ? ಕಾಂಗ್ರೆಸ್ನ ಅಜಯ್ ಮಖನ್ಗೆ 47, ಕಾಂಗ್ರೆಸ್ನ ನಾಸೀರ್ ಹುಸೇನ್ಗೆ 46, JC ಚಂದ್ರಶೇಖರ್ ಕಾಂಗ್ರೆಸ್ನಿಂದ 46. ಕಾಂಗ್ರೆಸ್ ಅವರು 47, 46 ಸೇಫ್. ಅಂದರೆ ಪಕ್ಷೇತರರು ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕ ST ಸೋಮಶೇಖರ್ ಸೇರಿದಂತೆ ಬಿಜೆಪಿಯ ನಾರಾಯಣ ಭಾಂಡಾಗೆ 48 ಓಟು, JDSನ ಕುಪೇಂದ್ರ ರೆಡ್ಡಿಗೆ 35. ಇನ್ನೂ 10 ಓಟ್ ಬೇಕಿತ್ತು, ಹೆಚ್ಚು ಕಡಿಮೆ 10 ಓಟ್ ಕುಪೇಂದ್ರ ರೆಡ್ಡಿ ಅವ್ರು ಗೆಲ್ಸ್ಕೊಳ್ಳೋಕ್ಕೆ ಆಗಲಿಲ್ಲ. ರಾಜ್ಯಸಭಾ ಚುನಾವಣೆ ತಂತ್ರಗಾರಿಕೆ ರೂಪಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೊರತುಪಡಿಸಿ ಎಲ್ಲ ಶಾಸಕರು ಮತದಾನದಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯಿತು. ಒಟ್ಟು 223 ಮತಗಳ ಪೈಕಿ 222 ಶಾಸಕರು ತಮ್ಮ ಮತದಾನ ಮಾಡಿದ್ದಾರೆ. ಇನ್ನು ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನ ಗೈರಾದರು. ಹೀಗಾಗಿ 99.5% ಮತದಾನ ಆಯಿತು. ಒಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಂಥ 3 ಕೂಡ ಗೆಲುವು. ಬಿಜೆಪಿಯಿಂದ 1, ಆದರೆ ಮೈತ್ರಿ ಅಂತ ಅಭ್ಯರ್ಥಿ ಹಾಕಕ್ಕೆ ಕುಪೇಂದ್ರ ರೆಡ್ಡಿ ಅವರು ಸೋತ್ಕೊಂಡ್ರು. ಮುಂದಿನ ಸುದ್ದಿ. ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಂಥ ಹಾಗೂ ಆಗಾಗ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಿದ್ದಂಥ ಯಶವಂತಪುರದ ಬಿಜೆಪಿ ಶಾಸಕ ST ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡೋ ಮೂಲಕ ಬಿಜೆಪಿ ಹಾಗೂ JDSಗೆ ಬಿಗ್ ಶಾಕ್ ನೀಡಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆಂದು ತಿಳಿದು ಬಂತು. ಇನ್ನು ST ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಎಂದು ಬಿಜೆಪಿ ಚುನಾವಣಾ ಏಜೆಂಟ್ ಒಬ್ಬರು ಖಚಿತಪಡಿಸಿದರು. ಮತದಾನಕ್ಕೆ ಮೊದಲು ಮಾತನಾಡಿದಂಥ ಅವರು, 11 ವರ್ಷದಿಂದ ಎಲ್ಲರಿಗೂ ಮತ ಹಾಕಿದ್ದೇನೆ, ಆದರೆ ರಾಜ್ಯಸಭೆಯ ಆಯ್ಕೆಯಾದವರ ₹1 ಅನುದಾನನೂ ಕೊಟ್ಟಿಲ್ಲ. ನೇರ ಹೇಳ್ತೀನಿ, ನಾನು ಈ ಬಾರಿ ಆತ್ಮಸಾಕ್ಷಿಯಂತೆ ಮತ ಹಾಕ್ತೀನಿ. ಕಳೆದ ಬಾರಿ ಹಾಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಾನು ಓಟ್ ಹಾಕಿದೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ನನ್ನ ಭೇಟಿಗೂ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಎಂಥ ದುರಂತ ನೋಡಿ. ST ಸೋಮಶೇಖರ್ ಕರೆಕ್ಟಾಗಿ ಹೇಳೋರೆ. ಸುಮ್ಮನೆ ಗೆಲ್ಲುವಾಗ ಅಣ್ಣ ಅಪ್ಪ ಅಯ್ಯ ಅನ್ಕೊಂಡು ಗೆಲ್ಲಿಸ್ಕೊಬಿಡೋದು, ಗೆದ್ಮೇಲೆ ಭೇಟಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಇನ್ನೆಂಥ ಸುಖಕ್ಕೆ ಗೆಲ್ಲಿಸ್ಬೇಕು. ಹಾಗಾಗಿ ಆತ್ಮಸಾಕ್ಷಿಗೆ ಮತ ಹಾಕ್ತೀನಿ ಅಂತ ಅಷ್ಟೇ ಹೇಳಿದರು. ನನಗೆ ಯಾರು ಭರವಸೆ ಕೊಡ್ತಾರೋ ಅವ್ರಿಗೆ ನಾನು ಮತ ಹಾಕ್ತೀನಿ, ನೆಪ ಹೇಳ್ತಿಲ್ಲ, ಹೇಳಿದ ಹಾಗೆ ಮತ ಚಲಾಯಿಸ್ತೀನಿ. ಓಟ್ ಹಾಕಿಸ್ಕೊಳ್ಳೋ ಮೊದಲು ಭರವಸೆ ನೀಡ್ತಾರೆ, 5 ಕೋಟಿ ರು ಅನುದಾನ ಬರುತ್ತದೆ, ಆದರೆ ಅದನ್ನು ನಮಗೆ ಕೊಡ್ತಾರಾ? ಆತ್ಮಸಾಕ್ಷಿಯಾಗಿ ವಿಧಾನಸೌಧಕ್ಕೆ ಹೋಗಿ ಮತ ಚಲಾಯಿಸ್ತೇನೆ ಅಂತ ಹೇಳಿದರು. ಅದೇ ರೀತಿ ST ಸೋಮಶೇಖರ್ ಬಿಜೆಪಿ ಕೈ ಕೊಟ್ಟರು. ಇನ್ನು ಮುಂದಿನ ಸುದ್ದಿ. ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದ 4 ಸ್ಥಾನಗಳ ಚುನಾವಣೆಯಲ್ಲಿ ಬಿಜೆಪಿ JDS ಪಕ್ಷಕ್ಕೆ ಡಬಲ್ ಶಾಕ್ ಎದುರಾಯಿತು. ಯಾಕೆಂದರೆ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸೋ ಪ್ರಯತ್ನ ವಿಫಲವೇ ಆಗೋಯ್ತು. ಇಬ್ಬರು ಬಿಜೆಪಿ ಶಾಸಕರು ಮತದಾನ ಕೈ ಕೊಟ್ಟರು. ಒಂದು ಕಡೆ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರೆ, ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಬರಲೇ ಇಲ್ಲ. ಶಿವರಾಮ್ ಹೆಬ್ಬಾರರು ಆ ಕಡೆಕೋ ಈ ಕಡೆಕೋ ಎಲೆಕ್ಷನ್ ಮುಗ್ದಾಗಿಂದಲೂ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಿಜೆಪಿನ ಗೆದ್ದಂಥ, ಕಾಂಗ್ರೆಸ್ನಲ್ಲಿ ಇದ್ದಂಥ ಶಿವರಾಮ್ ಹೆಬ್ಬಾರು ಮತ್ತು ST ಸೋಮಶೇಖರ್ ಕಾಂಗ್ರೆಸ್ ವಾಪಸ್ ಹೋಯ್ತಾರೆ ಅಂತ ನಡೀತಾನೆ ಐತೆ ಹೆಚ್ಚು ಕಡಿಮೆ ವರ್ಷದಿಂದ. ಇನ್ನೂ ಆಗಿಲ್ಲ, 8 ತಿಂಗಳಾಯ್ತಾ ಬಂತು. ಈಗ ಮತದಾನಕ್ಕೆ ಹಾಜರಾಗಿಲ್ಲ ಅಂದಮೇಲೆ ಅವ್ರ ನಡೆ ಏನು ಅಂತ ಎಲ್ಲರಿಗೂ ಗೊತ್ತಿರೋದೆ. ಒಂದೇ ದಿನ ಇಬ್ಬರು ಶಾಸಕರು ಬಿಜೆಪಿ ಕೈಕೊಡೋ ಮೂಲಕ ಬಿಜೆಪಿ JDS ಮೈತ್ರಿಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಎದುರಾಯಿತು. ಹೀಗಾಗಿ ಒಂದು ಕಡೆ ST ಸೋಮಶೇಖರ್ ಹೇಳಿದ್ರು,
ನಿರ್ಮಲಾ ಸೀತಾರಾಮನ್ ಭೇಟಿಗೆ ಅವಕಾಶ ಕೊಡಲಿಲ್ಲ, ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅಂದರೆ ಕಳೆದ ಬಾರಿ ಇನ್ಸಿಡೆಂಟು. ಈಗ ಆತ್ಮಸಾಕ್ಷಿಗೆ ಅಂತ ಇವರು ಶಿವರಾಮ್ ಹೆಬ್ಬಾರ್ ತಲೆನೋವೇ ಬೇಡ ಅಂದ್ಬಿಟ್ಟು ಅವ್ರ ಕಚೇರಿಗೆ ವಿಪ್ಪೆಲ್ಲ ಅಂಟಿಸಿದ್ರು. ಬಿ ಜೆ ಪಿಯವರು ಬರಲೇ ಇಲ್ಲ ಮತದಾನಕ್ಕೆ. ಇದು ಬಿ ಜೆ ಪಿಗೆ ಅಂದರೆ ಮೈತ್ರಿಗೆ ಹಿನ್ನಡೆ ಆಗೋಕ್ಕೆ ಪ್ರಮುಖ ಕಾರಣ ಆಯಿತು. ಬಿ ಜೆ ಪಿಯವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದಿದ್ದರೆ ಬಿ ಜೆ ಪಿ ಅಭ್ಯರ್ಥಿಗೆ 48 ಅಂದರೆ 3 ಓಟ್ ಎಕ್ಸ್ಟ್ರಾ ಹಾಕಿಸ್ಕೊಂಡವ್ರೆ. ಡಿ ಕೆ ಶಿವಕುಮಾರ್ ಅವ್ರು ಅದೇ ಹೇಳ್ತಿದ್ರು, ಅದ್ಯಾಕೆ ಎಕ್ಸ್ಟ್ರಾ ಹಾಕಿಸ್ಕೋಬೇಕಿತ್ತು, ಮೈತ್ರಿಗೆ ನೀವೇ ಮೋಸ ಮಾಡ್ಕೊಂಡ್ರಿ ಅಂತ. ಅದನ್ನೇ ತಗೊಂಡೋಗಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಾಕಿದ್ರೆ 38 ಆಗಿರೋದು. ಇನ್ನು ಉಳಿದಿದ್ದಕ್ಕೆ ಲೆಕ್ಕಾಚಾರ ಅಂದರೆ ಬಿ ಜೆ ಪಿಯವರು ಮೈತ್ರಿ ಮಾಡ್ಕೊಂಡ್ರು ಫಸ್ಟ್ ತಮ್ಮನ್ನು ತಾವು ಸೇಫ್ ಮಾಡ್ಕೋತಾರೆ, ನಿಮಗಿದು ಗೊತ್ತಿರಲಿ ಅಂತ JDSಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ಲೋಕಸಭೆಯಲ್ಲಿ ನಿಮ್ಗೆ ಇದೇ ಆಯ್ತದ ನೋಡ್ತಾ ಇರಿ, ತಮ್ಮನ್ನು ತಾವು ಫಸ್ಟ್ ಸೇವ್ ಮಾಡ್ಕೊಂಡು ಉಳಿದಿದ್ದು ನಿಮಗೆ. 66 ಜನ ಇದ್ರಿ, 45 ಬೇಕಿತ್ತು, ಒಂದು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ. 48 ಯಾಕೆ ಹಾಕ್ಕೊಂಡ್ರಿ ಕೇಳ್ತಾರಲ್ಲ ಮೋದಿ ಫೋನ್ ಮಾಡಿಬಿಟ್ಟು, ಯಾಕೆ ಇನ್ನೂ ಕರೆಕ್ಟ್ ಆಗಲಿಲ್ವಾ, ನಿಮ್ಮನ್ನು ನೀವು ಫಸ್ಟ್ ಸೇವ್ ಮಾಡ್ಕೊಳಕ್ಕಾಗಲಿಲ್ವಾ, ಫೋನ್ ಬರ್ತದೆ. 48 ಹಾಕ್ಕೊಂಡ್ರು. ಅಲ್ಲಿಗೆ JDS ಅವ್ರ ಹಣೆ ಬರ ಏನು ಅಂತ ಇಲ್ಲೇ ಗೊತ್ತಾಗೋಯ್ತು. ಬಳಸ್ಕೋತಾರೆ, ಉಳಿಸ್ಕೊಳ್ಳಲ್ಲ, ಬಳಸ್ಕೋತಾರೆ, ಬೆಳೆಸಕ್ಕೆ ಕೊಡಲ್ಲ. ಇದು ಮೈತ್ರಿ ಕತೆ. ಎಸಿನ ಮುಂದಿನ ಸುದ್ದಿ, ರಾಜಕಾರಣ ವ್ಯಭಿಚಾರ ಮಾಡೋರು ಎಲ್ಲ ಕಡೆ ಸಲ್ತಾರೆ, ಅಲ್ಲದೆ ಇವರು ಎಲ್ಲ ಕಡೆ ಹೋಗಿ ಸುಲಭವಾಗಿ ಸೆಟ್ ಆಗ್ತಾರೆ ಅಂತ ಮಾಜಿ ಶಾಸಕ CT ರವಿ ವಾಗ್ದಾಳಿ ನಡೆಸಿದ್ರು. ಇದು ಸೋಮಶೇಖರ್ ಅವ್ರಿಗೆ ಅಡ್ಡ ಮತದಾನ ಕುರಿತು ಪ್ರತಿಕ್ರಿಯಿಸ್ತಾ, ವ್ಯಕ್ತಿ ಸಂಬಂಧಕ್ಕೋಸ್ಕರ ರಾಜಕಾರಣ ಒಳ್ಳೆಯದಲ್ಲ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಅನೈತಿಕ ರಾಜಕಾರಣಕ್ಕೆ ವೇದಿಕೆ ಸೃಷ್ಟಿಸಿದಂತೆ ಪಕ್ಷ ಅನ್ನೋ ನಾವು ಪ್ರಶ್ನೆಗಳಿಗೆ ಒಳಗಾಗ್ತೇವೆ ಎಂದರು. ರಾಜಕೀಯ ವ್ಯಭಿಚಾರ ಮಾಡೋರು ಎಲ್ಲ ಕಡೆ ಹೋಗಿ ಸುಲಭವಾಗಿ ಸೆಟ್ ಆಗ್ತಾರೆ, ಹಾರ್ಡ್ ಕೋರ್ ಸಿದ್ಧಾಂತಕ್ಕೆ ರಾಜಕಾರಣ ಮಾಡೋರು ನಿಷ್ಠುರಕ್ಕೆ ಒಳಗಾಗ್ತಾರೆ. ಇಂಥವ್ರು ನಮ್ಮ ಪಕ್ಷದ CM ಬೇರೆ, ಪಕ್ಷದ CM ಬಳಿಯೂ ಚೆನ್ನಾಗಿರ್ತಾರೆ, ನಮ್ಮ ಪಕ್ಷ CM ಬೇರೆ ಪಕ್ಷ CM ಜೊತೆ ಚೆನ್ನಾಗಿರ್ತಾರೆ, ವ್ಯಭಿಚಾರ ರಾಜಕಾರಣಕ್ಕೆ ಯಾರು ಮಣೆ ಹಾಕಬಾರ್ದು ಅಂತ ಹೇಳವ್ರೆ. ಇನ್ನು ಗೆಲ್ಲೋದಕ್ಕೆ ನಾವು ಅಭ್ಯರ್ಥಿನ ಹಾಕಲಿಲ್ಲ, 19 ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿನ ಹಾಕಿದ್ವಿ ಅಂತ ಕುಮಾರಸ್ವಾಮಿ ಅವರು ಹೇಳೋರೆ. ಗೆದ್ರೆ ಆಡಕ್ಕೆ ಬಂದೆ ಅನ್ನೋದು, ಸೋತರೆ ನೋಡಕ್ಕೆ ಬಂದೆ ಅನ್ನೋದು. ಈಗ ತಮ್ಮ 19 ಶಾಸಕರಲ್ಲಿ ಒಗ್ಗಟ್ಟಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಕುಪೇಂದ್ರ ರೆಡ್ಡಿ ಅವ್ರನ್ನ ಹಳ್ಳಕ್ಕೆ ತಳ್ಳಿದೆ ಅಂತ ಹೇಳ್ತಾ ಅವ್ರು. ಕುಮಾರಸ್ವಾಮಿ ಅವರು ಗೆಲ್ಲುವುದಕ್ಕಿಂತಲೂ ಮುಖ್ಯವಾಗಿ JDSನ ಎಲ್ಲ 19 ಶಾಸಕರು ಒಗ್ಗಟ್ಟು ಪ್ರದರ್ಶನಕ್ಕಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ವಿ ಅಂತ ಹೇಳವ್ರೆ. ನಮ್ಮ ಶಾಸಕರ ಒಗ್ಗಟ್ಟನ್ನು ಒಡೆಯಲು ನಡೆಸಿದ ಪ್ರಯತ್ನಗಳು ವಿಫಲಗೊಳಿಸೋದಕ್ಕಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿದ್ದೀವಿ. ಶರಣಗೌಡ ಕಂದಕೂರು ನಮ್ಮ ಕುಟುಂಬದ ಸದಸ್ಯ, ನಾವೆಲ್ಲರೂ ಒಟ್ಟಾಗಿದ್ದೇವೆ ಎಂದು ಸಂದೇಶ ರವಾನಿಸುವುದು ನಮ್ಮ ಗುರಿ ಅಂತ ಹೇಳಿದ್ರು. ಪಕ್ಷ ಹೇಳೋದ್ರಿಗೆ ಓಟ್ ಹಾಕ್ತೆ ಅಂತ ಶರಣಗೌಡ ಕಂದಕೂರು ಕೂಡ ಹೇಳವ್ರೆ. ಇನ್ನು ಈ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬರಲಿಲ್ವಲ್ಲ, ST ಸೋಮಶೇಖರ್ ಅಡ್ಡ ಮತದಾನ ಮಾಡಲ್ಲ, ಅದಕ್ಕೆ ಯತ್ನಾಳ್ ಚೆನ್ನಾಗಿ ಮಾತಾಡೋರು. ಅದಕ್ಕೆ ಕುರಿತು ಪ್ರತಿಕ್ರಿಯಿಸಿದವರು, ಮಾಜಿ CM BS ಯಡಿಯೂರಪ್ಪ ಮತ್ತು ಅವರ ಮಗ BJP ರಾಜ್ಯ ಘಟಕದ ಅಧ್ಯಕ್ಷ BY ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಪೂಜ್ಯ ತಂದೆಯವರು ಮತ್ತು ಅವರ ಮಗ ವಿಫಲರಾಗಿದ್ದಾರೆ ಎಂದು ಯತ್ನಾಳ್ ಟೀಕಿಸವ್ರೆ. ಸೋಮಶೇಖರ್ ಆದ ರೀತಿ ಮಾಡಬಾರ್ದಿತ್ತು, ನಮ್ಮಲ್ಲಿ ಕೇವಲ ಹೊಂದಾಣಿಕೆ ರಾಜಕೀಯ ಆಗೋಗಿದೆ, ಇದೇ ಕಾರಣಕ್ಕೆ ನಾನು ಪದೇ ಹೊಂದಾಣಿಕೆ ರಾಜ್ಯದ ಬಗ್ಗೆ ಟೀಕಿಸ್ತೀನಿ ಅಂತ ಹೇಳೋರೆ. ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರಿಗೆ ಇದೇನು ಸೋಲಲ್ಲ, ಕುಮಾರಸ್ವಾಮಿ ಅವ್ರಿಗೆ ಸೋಲು ಬೇಡವಾಗಿತ್ತು. ಲೆಕ್ಕಾಚಾರ ಇಲ್ಲದೆ ಮಾಡೋಕ್ಕೆ ಹೋದ್ರು. ಈ ಹಿಂದೆ ಕೂಡ ಅವ್ರಿಗೆ ಅವಮಾನ ಎದುರಾಗಿತ್ತು, ಈಗ ಕೂಡ ಹಂಗೆ ಆಗಿದೆ. ಕುಪೇಂದ್ರ ರೆಡ್ಡಿ ಅವ್ರು ಸೋತವ್ರೆ, ಬಟ್ ಅವ್ರು ಹೇಳ್ತಾರೆ ನಾವು 19 ಜನ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಅಂತ. ಎಸ್, ನೋಡೋಣ ಮುಂದೆ ಏನಾಗುತ್ತೆ ಲೋಕಸಭೆಯಲ್ಲಿ. ಮುಂದಿನ ಸುದ್ದಿ, ಪೋಕ್ಸೋ ಪ್ರಕರಣ ಸಂಬಂಧ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಮುರುಘಾ ಶ್ರೀಮಠ ಹಾಗೂ SGM ವಿದ್ಯಾಪೀಠದ ಆಡಳಿತ ನೋಡಿಕೊಳ್ತಿದ್ರು. ಇದನ್ನು ಪ್ರಶ್ನಿಸಿ ಮಾಜಿ ಸಚಿವ ಏಕಾಂತಯ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಮುರುಘಾ ಶ್ರೀ ಆಡಳಿತಕ್ಕೆ ನಿರ್ಬಂಧ ವಿಧಿಸಿದೆ. SGM ವಿದ್ಯಾಪೀಠದಲ್ಲಿನ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಪ್ರಕರಣ ಸಂಬಂಧ ಮುರುಘಾ ಪೀಠಾಧ್ಯಕ್ಷ ಮುರುಘಾ ಶ್ರೀ ಅವರನ್ನು ಬಂಧಿಸಲಾಗಿದ್ದು, ಬಳಿಕ ಹೈಕೋರ್ಟ್ ಮುರುಘಾ ಶ್ರೀಗೆ ಷರತ್ತುಬದ್ಧ ಜಾಮೀನು ನೀಡಿ ಜೈಲಿನಿಂದ ಬಿಡುಗಡೆಯಾದ ನಂತರ ಮುರುಘಾ ಶ್ರೀಗಳು ಮುರುಘಾ ಮಠದ SGM ವಿದ್ಯಾಪೀಠದ ಅಧ್ಯಕ್ಷರಾಗಿ ಆಡಳಿತ ನಡೆಸುತ್ತಿದ್ದರು. ಪೋಕ್ಸೋ ಪ್ರಕರಣದಡಿ ಆರೋಪಿಯಾಗಿರುವ ಮುರುಘಾ ಶ್ರೀ ಕೈಗೆ ಮಠದ ಆಡಳಿತ ನೀಡಿದ್ದನ್ನು ಪ್ರಶ್ನಿಸಿ ಮಾಜಿ ಸಚಿವ ಏಕಾಂತಯ್ಯ ಅವರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಹೀಗಾಗಿ ಜೈಲಿನಿಂದ ಬಿಡುಗಡೆಯಾದ ನಂತರ ಮುರುಘಾ ಶ್ರೀಗಳು ಮುರುಘಾ ಮಠ SGM ವಿದ್ಯಾಪೀಠದ ಅಧ್ಯಕ್ಷರಾಗಿ ಆಡಳಿತ ನಡೆಸಿದರು. ದುರಂತ ಏನಂದರೆ ಅವ್ರಿಗೆ ಷರತ್ತುಬದ್ಧ ಜಾಮೀನು ಕೊಟ್ಟೈತೆ. ನ್ಯಾಯಾಲಯ ನಾವು ಪ್ರಶ್ನಿಸಲ್ಲ, ನ್ಯಾಯಾಲಯ ನಿರ್ಧಾರ ಸರಿಯಾಗಿರುತ್ತೆ, ನ್ಯಾಯ ಎಲ್ಲರಿಗೂ ಒಂದೇ. ಪೋಕ್ಸೋ ಕಾಯ್ದೆಯಲ್ಲಿ ಬಂಧನವಾಗಿದ್ದು ಗುರುಪ್ರಸಾದ್ ಅವರು ಡೈರೆಕ್ಟರ್ ಮನ್ಸು ಮಾಡಿಬಿಟ್ರೆ ಅದ್ಭುತವಾದ ಪಿಕ್ಚರ್ ಮಾಡಿಬಿಡ್ತಾರೆ. ಮಠ ಇದು ಕೇವಲ ಮುರುಘಾ ಶರಣರಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಮಾತ್ರ ಮಾತಾಡ್ತಿರೋದು, ಬೇರೆ ಮಠದಗಳ ವಿಚಾರ ಅಲ್ಲ. ಇಡೀ ರಾಜ್ಯ ನೋಡ್ತು, ಇಡೀ ದೇಶ ನೋಡ್ತು. ಮತ್ತು ಅವ್ರ ಷರತ್ತುಬದ್ಧ ಜಾಮೀನು ಅವ್ರು ಬಂದ್ಬಿಟ್ಟು ಅವ್ರಿಗೆ ಮಠದ ಆಡಳಿತ ಅಂತೆ.
ಯಾರದು ಏಕಾಂತಯ್ಯ ಅವರು ಕೋರ್ಟಲ್ಲಿ ಪ್ರಶ್ನಿಸಿದ್ದು ಕರೆಕ್ಟಾಗಿ ಮಾಡೋರೆ. ಮಾಜಿ ಸಚಿವ ಎಚ್ ಏಕಾಂತಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗೋರೆ, ಹೈಕೋರ್ಟಲ್ಲೇ ಮುಗಿಸಾಕ್ಬಿಡ್ಬೇಕಿತ್ತು. ಎಂಥ ದುರಂತ, ಅಲ್ಲಲ್ಲಿಗೆ ಮರ್ತು ಬಿಡ್ತಾರೆ. ಇಂಥ ವಿಚಾರಗಳಲ್ಲಿ ಮರಿಬಾರ್ದು, ಇಂಥ ವಿಚಾರಗಳಲ್ಲಿ ಎಡವಟ್ಟು ಮಾಡ್ಕೋಬಾರ್ದು. ಆದರೂ ಈಗ ಷರತ್ತುಬದ್ಧ ಜಾಮೀನು ಮೇಲಿದ್ರು, ಒಟ್ಟಿನಲ್ಲಿ ಅವ್ರಿಗೆ ಕೊಟ್ಟಿದ್ದ ಆಡಳಿತ ಏನೊಂದು ಅವ್ರಿಗೆ ಆಡಳಿತದ ಜವಾಬ್ದಾರಿ ಏನು ಕೊಟ್ಟಿರೋ ಅದನ್ನೀಗ ಕಿತ್ಕೋಬೇಕು ಅಂತ ಹೇಳಿದೆ. ಅವ್ರಿಗೆ ಕೊಡಬಾರ್ದು, ಅದು ಒಳ್ಳೆಯದಲ್ಲ ಅಂತ. ಇನ್ನು ಮುಂದಿನ ಸುದ್ದಿ, ಕೇರಳದ ವಯನಾಡಿನಲ್ಲಿ ಕಾಡಾನೆ ದಾಳಿಗೆ ಮೃತಪಟ್ಟ ವ್ಯಕ್ತಿಯ ಕುಟುಂಬದವರು ಕರ್ನಾಟಕ ಸರ್ಕಾರ ಘೋಷಿಸಿರುವ 15 ಲಕ್ಷ ರೂಪಾಯಿ ಪರಿಹಾರವನ್ನು ತಿರಸ್ಕರಿಸಿದ್ದಾರೆ. ಕರ್ನಾಟಕ ಸರ್ಕಾರ ಪರಿಹಾರ ನೀಡುತ್ತಿರುವುದಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ವಯನಾಡಿನ ಆನೆ ದಾಳಿ ಸಂತ್ರಸ್ತ ಪ್ರಜೀಶ್ನ ಕುಟುಂಬದವರು ಕರ್ನಾಟಕದ ಪರಿಹಾರದ ಮೊತ್ತ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಫೆಬ್ರವರಿ 10ರಂದು ಪ್ರಜೀಶ್ ಆನೆ ದಾಳಿಗೆ ಬಲಿಯಾಗಿದ್ದರು. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಲೋಕಸಭಾ ಕ್ಷೇತ್ರದ ವಯನಾಡಿನಲ್ಲಿ ವ್ಯಕ್ತಿಯು ಆನೆ ದಾಳಿಗೆ ಬಲಿಯಾದ ಕಾರಣ ಕಾಂಗ್ರೆಸ್ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಬಿಜೆಪಿ ಆರೋಪಿಸಿತ್ತು. ಹೀಗಾಗಿ ಅವರು ಅದನ್ನ ತಗೊಳ್ಳಲ್ಲ ಅಂತ ಹೇಳೋರೆ. ನಮ್ಮ ರಾಜ್ಯದ ಆನೆ ಕೇರಳ ಅಂದರೆ ವಯನಾಡಿನ ವ್ಯಕ್ತಿಯೊಬ್ಬನನ್ನು ಸಾವಿಗೆ ಕಾರಣ ಆಗುತ್ತೆ. ಅದಕ್ಕೆ ಕರ್ನಾಟಕ ಸರ್ಕಾರದವ್ರು 15 ಲಕ್ಷ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ತಪ್ಪು. ಕರ್ನಾಟಕದಲ್ಲೇ ಈ ಸಲ ಬರ, ಕರ್ನಾಟಕದಲ್ಲೇ ರೈತರ ಆತ್ಮಹತ್ಯೆ ಪ್ರಕರಣಗಳು, ಇಂಥದ್ರಲ್ಲ ಅವ್ರಿಗೆ ಯಾಕೆ? ಇದು ಬಿ ಜೆ ಪಿಗರು. ನೀವೇ ಹೋಗಿ ತೆರಿಗೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತೀರಾ, ನೀವೇ ತೆರಿಗೆ ಹಣ ನಮಗೆ ಸರಿಯಾಗಿ ಬರ್ತಿಲ್ಲ ಡೆಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ. ಇದು ಬಿ ಜೆ ಪಿ ಆರೋಪ ಆಗಿತ್ತು. ಆ್ಯಕ್ಚುಲಿ ಆ ಸಾವಿನ ನೋವಲ್ಲಿ ಕೂಡ ಆ ಕುಟುಂಬದವ್ರು ಇದನ್ನ ತಿರಸ್ಕರಿಸೋರ್ದಲ್ಲ, ಇದು ಶಾಬಾಷ್. ಪರಿಹಾರದ ಹಣ ಇನ್ಯಾವುದೋ ಮೊತ್ತ, ಅದರ ವಿಚಾರದಲ್ಲಿ ರಾಜಕೀಯ ಮಾಡ್ತಿರಲ್ಲ, ಕೆಸರಾರ್ಚಾಟ ನಿಮ್ಗಳಿಗೆ ಸುತ್ಕೊಂಡು ಹೊಡೆದಂಗೈತೆ ಅವ್ರು ವಾಪಸ್ ಕೊಟ್ಟಿರೋದು. ಇದು ಬಿ ಜೆ ಪಿಯವ್ರಿಗೂ ಹೌದು, ಕಾಂಗ್ರೆಸ್ ಅವ್ರಿಗೂ ಹೌದು. ಕಾಂಗ್ರೆಸ್ ಅವ್ರು ಕೊಟ್ಟರು, ತಪ್ಪೇನಿಲ್ಲ ರೀ. ಯಾಕೆ ತಪ್ಪು? ತಪ್ಪೇನಿಲ್ಲ. ಕೊಡಬಾರ್ದಿತ್ತ, ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರದವ್ರನ್ನ, ರಾಜ್ಯ ಸರ್ಕಾರದವ್ರನ್ನ ಯಾರೇನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಹಂಗಂದು ಕೊಟ್ಬಿಟ್ರ ತಪ್ಪು ಅಲ್ಲ, ಕೊಟ್ಟವ್ರೆ ಬಿಡಿ, ಓಲಿ, ಜೀವ ಎಲ್ಲರದು ಒಂದೇ. ಆದ್ರೆ ಬಿ ಜೆ ಪಿಯವರು ಅದನ್ನ ಹಿಡ್ಕೊಂಡು ದೊಡ್ಡ ಇಶ್ಯೂ ಮಾಡೋಕ್ಕೆ ಬಂದರು. ಆ ಕುಟುಂಬದವರು ನೀವು ಬೇಡ, ನಿಮ್ಮ ಹಣನೂ ಬೇಡ, ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ಅಂತ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ನಮಗೆ ನಮ್ಮ ಮನೆ ಯಜಮಾನ ಇಲ್ಲ ಅನ್ನೋ ಗೊಂದಲ ಅಂದರೆ ನಿಮಗೆ ರಾಜಕೀಯ ಕೆಸರಾರ್ಚಾಟ ಅಂತ ಸರಿಯಾಗಿ ಉತ್ತರ ಕೊಟ್ಟವ್ರೆ. ನಿಜಕ್ಕೂ ಖುಷಿ ವಿಚಾರ. ಮುಂದಿನ ಸುದ್ದಿ, ದೇಶದ ಚೊಚ್ಚಲ ಮಾನವ ಸಹಿತ ಬಾಹ್ಯಾಕಾಶ ಯಾನಗೆ ತರಬೇತಿ ಪಡೆದಿರುವ 4 ಗಗನಯಾತ್ರಿಗಳ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿಯವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ 3 ಪ್ರಮುಖ ತಾಂತ್ರಿಕ ಸೌಲಭ್ಯಗಳನ್ನು ಉದ್ಘಾಟಿಸಲು VSSಗೆ ಬಂದಿದ್ದರು. ಕೇರಳ ರಾಜ್ಯದ ರಾಜಧಾನಿ ಬಳಿಯ ತುಂಬಾದಲ್ಲಿರುವ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ನರೇಂದ್ರ ಮೋದಿ ಗಗನಯಾನ ಮಿಷನ್ಗೆ ಆಯ್ಕೆಯಾದ 4 ಮಂದಿ ಗಗನಯಾನಿಗಳ ಹೆಸರು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್ ಮತ್ತು ಶುಭಾಂಶು ಶುಕ್ಲಾ. ಇಬ್ಬರು ಸೌತ್ ಇಂಡಿಯಾದವರು, ಇಬ್ಬರು ನಾರ್ತ್ ಇಂಡಿಯಾದವರು ಅನಿಸುತ್ತೆ. 4 ಮಂದಿ ಗಗನಯಾತ್ರಿಗಳಿಗೆ ಗಗನಯಾನದ ಕಿಟ್ ನೀಡುವ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಶುಭ ಕೋರಿದರು. ಅಲ್ಲದೆ ಅವರು ದೇಶದ 1.4 ಬಿಲಿಯನ್ ಜನರ ಆಕಾಂಕ್ಷೆಗಳನ್ನು ಒಳಗೊಂಡಿರುವ 4 ಶಕ್ತಿಗಳು ಅಂತ ಬಣ್ಣಿಸಿದ್ರು. ಇನ್ನು 2035ಕ್ಕೆ ನಮ್ಮದೇ ಭಾರತವೇ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುತ್ತೆ ಅಂತ ಕೂಡ ಒತ್ತಿ ಹೇಳಿದ್ದಾರೆ. ಬಟ್ ನಿಜಕ್ಕೂ ವಿಶ್ವ ಮಟ್ಟದಲ್ಲಿ ಇದು ಅತಿ ದೊಡ್ಡ ಸಾಧನೆ. ಎಲ್ಲವೂ ಯಶಸ್ವಿ ಆಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ. ಮುಂದಿನ ಸುದ್ದಿ, ಬಹುನಿರೀಕ್ಷಿತ IPL ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಇನ್ನೂ ದಿನಗಣನೆ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಕಪ್ ಗೆಲ್ಲಲೇಬೇಕು ಎಂದು ಎಲ್ಲ IPL ತಂಡಗಳು ಭರ್ಜರಿ ತಯಾರಿ ನಡೆಸಿವೆ. ಈಗಿರುವಾಗಲೇ RCB ಬೆಂಗಳೂರು ತಂಡಕ್ಕೆ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಟೆನ್ಷನ್ ಶುರುವಾಗಿದೆ. ಹೌದು, ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಪತ್ನಿ ಮತ್ತು ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಗಂಡು ಮಗುವಿಗೆ ಜನ್ಮ ನೀಡಿದರು. ಫೆಬ್ರವರಿ 15ನೇ ತಾರೀಕು ಲಂಡನ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅನುಷ್ಕಾ ಶರ್ಮಾ ಗಂಡು ಮಗುವಿಗೆ ತಾಯಿಯಾಗಿದ್ದರು. ಹೀಗಾಗಿ ಕೊಹ್ಲಿ ಇನ್ಸ್ಟಾ ಸೇರಿದಂತೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಭಾವನಾತ್ಮಕ ಸಂದೇಶ ಬರೆದಿದ್ದಾರೆ. ವಿರಾಟ್ ಕೊಹ್ಲಿ ಸಂತಸದ ಕ್ಷಣಕ್ಕೆ ಟೀಮ್ ಇಂಡಿಯಾ ಶುಭ ಹಾರೈಸಿದೆ. ಇನ್ನು ಅನುಷ್ಕಾ ಮಗುವಿನ ಜನ್ಮ ನೀಡಿದ ಕಾರಣದಿಂದಲೇ ಕೊಹ್ಲಿ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ನಿಂದ ಹಿಂದೆ ಸರಿದಿದ್ರು. ಈಗ ಕೊಹ್ಲಿ IPL ಆಡೋದು ಕೂಡ ಡೌಟ್ ಅಂತ ಹೇಳಲಾಗ್ತಿದೆ. ಈ ಸಂಬಂಧ ಟೀಮ್ ಇಂಡಿಯಾ ಮಾಜಿ ದಿಗ್ಗಜ ಸುನಿಲ್ ಗವಾಸ್ಕರ್ ಮಾತನಾಡಿದರೆ, ಕೊಹ್ಲಿ ಈ ಬಾರಿ ಆಡೋ ಡೌಟ್, ಅದಕ್ಕೆ ಹಲವು ಕಾರಣಗಳಿವೆ. ಬಹುಶಃ ಕೊಹ್ಲಿ IPL ಸೀಸನ್ ಆಡಲ್ಲ ಎಂದು ಸುನಿಲ್ ಗವಾಸ್ಕರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. RCB ಅಭಿಮಾನಿಗಳಿಗೆ ಶಾಕ್. IPL ಶುರು ಆದಮೇಲೆ ವಿರಾಟ್ ಕೊಹ್ಲಿ ಒಂದು ವೇಳೆ ಈ ಸಲ ಆಡಿಲ್ಲ ಅಂದರೆ IPL ಇತಿಹಾಸದಲ್ಲೇ ಫಸ್ಟ್ ಟೈಮ್ RCBಯಿಂದ ಹೊರಗೆ ಉಳಿತಾರೆ ಅಂತ. ಪರ್ಸ್ನಲ್ ನಿರ್ಧಾರಗಳು, ಅದನ್ನ ಗೌರವಿಸೋಣ. ಬಟ್ ಅಭಿಮಾನಿಗಳಿಗೆ ಅತಿ ದೊಡ್ಡ ಲಾಸ್ ಇದು, RCB ಅಭಿಮಾನಿಗಳಿಗೆ. ವೀಕ್ಷಕರೇ, ಮಹಿಳಾ IPL ಕೂಡ ನಡೀತಾ ಇದೆ. ವಿಶ್ ಮಾಡಿ RCB ತಂಡ ಕಪ್ ಗೆಲ್ಲಿ. ಹಾಗೆಯೇ RCB ಪ್ಲೇಯಿಂಗ್ 11 ಹೇಗಿರಬೇಕು, ಆಮೇಲೆ ಎಲ್ಲ ಸಮಸ್ಯೆಗಳನ್ನ ಮೆಟ್ಟೆನಿಂತಿ
ವಿರಾಟ್ ಕೊಹ್ಲಿ IPL ಆಡಲಿ ಅಂತ ಪ್ರಾರ್ಥಿಸೋಣ. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.